ಪ್ರಶ್ನೆ 1. ಆರ್ಯ ಸಮಾಜದ ಸ್ಥಾಪಕರು ಯಾರು? ಆಪ್ಷನ್ ನಂಬರ್ ಎ ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ ನಂಬರ್ ಬಿ ಮಹಾವೀರ ಸ್ವಾಮಿ. ಆಪ್ಷನ್ ನಂಬರ್ ಸಿ ಅಬ್ದುಲ್ ಲತೀಫ್. ಆಪ್ಷನ್ ನಂಬರ್ ಡಿ ದಯಾನಂದ್ ಸರಸ್ವತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ದಯಾನಂದ್ ಸರಸ್ವತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಮುಸ್ಲಿಂ ಲೀಗನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ನಂಬರ್ ಎ ಅಲ್ಲಾ ಬಕ್ಷ್. ಆಪ್ಷನ್ ನಂಬರ್ ಬಿ ಆಗಾ ಖಾನ್. ಆಪ್ಷನ್ ನಂಬರ್ ಸಿ ಸರ್ ಸೈಯದ್ ಅಹಮದ್ ಖಾನ್. ಆಪ್ಷನ್ ನಂಬರ್ ಡಿ ಮೊಹಮ್ಮದ್ ಅಲಿ ಜಿನ್ನಾ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಗಾ ಖಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮುಸ್ಲಿಂ ಲೀಗನ್ನು ಆಗಾ ಖಾನ್ ಅವರು ಸ್ಥಾಪಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 3. ತುಘಲಕ್ ರಾಜವಂಶದ ಸ್ಥಾಪಕರು ಯಾರು? ಆಪ್ಷನ್ ನಂಬರ್ ಎ ಮಹಮ್ಮದ್ ತುಘಲಕ್. ಆಪ್ಷನ್ ನಂಬರ್ ಬಿ ಸುಲ್ತಾನ್ ಮೊಹಮ್ಮದ್. ಆಪ್ಷನ್ ನಂಬರ್ ಸಿ ಗಿಯಾಸುದ್ದೀನ್ ತುಘಲಕ್. ಆಪ್ಷನ್ ನಂಬರ್ ಡಿ ಫಿರೋಜ್ ತುಘಲಕ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಗಿಯಾಸುದ್ದೀನ್ ತುಘಲಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಯಾವ ಮೊಘಲ್ ಆಡಳಿತಗಾರ ಜಿಜಿಯಾ ತೆರಿಗೆಯನ್ನು ರದ್ದುಗೊಳಿಸಿದನು? ಆಪ್ಷನ್ ನಂಬರ್ ಎ ಜಹಾಂಗೀರ್. ಆಪ್ಷನ್ ನಂಬರ್ ಬಿ ಶಹಜಾನ್. ಆಪ್ಷನ್ ನಂಬರ್ ಸಿ ಆದಿಲ್ ಶಾ. ಆಪ್ಷನ್ ನಂಬರ್ ಡಿ ಅಕ್ಬರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಅಕ್ಬರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಜಿಜಿಯಾ ತೆರಿಗೆಯನ್ನು ರದ್ದುಗೊಳಿಸಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 5. ಪರಮಾಣು ಶಕ್ತಿ ಆಯೋಗವನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು? ಆಪ್ಷನ್ ನಂಬರ್ ಎ 1948. ಆಪ್ಷನ್ ನಂಬರ್ ಬಿ 1945. ಆಪ್ಷನ್ ನಂಬರ್ ಸಿ 1947. ಆಪ್ಷನ್ ನಂಬರ್ ಡಿ 1951. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1948 ಅಂತ ಹೇಳ್ಬೋದು ಫ್ರೆಂಡ್ಸ್. ಪರಮಾಣು ಶಕ್ತಿ ಆಯೋಗವನ್ನು 1948ರಂದು ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 6. ಅರೇಬಿಯನ್ ಸಮುದ್ರಕ್ಕೆ ಸೇರುವ ನದಿ ಯಾವುದು? ಆಪ್ಷನ್ ನಂಬರ್ ಎ ಗೋದಾವರಿ ನದಿ. ಆಪ್ಷನ್ ನಂಬರ್ ಬಿ ಮಾಹಿ ನದಿ. ಆಪ್ಷನ್ ನಂಬರ್ ಸಿ ಕೃಷ್ಣಾ ನದಿ. ಆಪ್ಷನ್ ನಂಬರ್ ಡಿ ಮಹಾನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಾಹಿ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 7. ಜವಾಹರ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಆಪ್ಷನ್ ನಂಬರ್ ಎ ಕೃಷ್ಣಾ ನದಿ. ಆಪ್ಷನ್ ನಂಬರ್ ಬಿ ಬನಾಸ್ ನದಿ. ಆಪ್ಷನ್ ನಂಬರ್ ಸಿ ಲೂನಿ ನದಿ. ಆಪ್ಷನ್ ನಂಬರ್ ಡಿ ಚಂಬಲ್ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಚಂಬಲ್ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಜವಾಹರ ಸಾಗರ ಅಣೆಕಟ್ಟನ್ನು ಚಂಬಲ್ ನದಿ ಅಡ್ಡಲಾಗಿ ಕಟ್ಟಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 8. ನಿಕೋಟಿನ್ ವಸ್ತು ಯಾವ ಸಸ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ ನಂಬರ್ ಎ ತಂಬಾಕು. ಆಪ್ಷನ್ ನಂಬರ್ ಬಿ ಸಿಂಚೋನಾ. ಆಪ್ಷನ್ ನಂಬರ್ ಸಿ ಬೆಲ್ಲೊಡೋನಾ. ಆಪ್ಷನ್ ನಂಬರ್ ಡಿ ಸರ್ಪಗಂಧ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ತಂಬಾಕು ಅಂತ ಹೇಳ್ಬೋದು ಫ್ರೆಂಡ್ಸ್. ನಿಕೋಟಿನ್ ತಂಬಾಕಿನಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 9. ಟೈಫಾಯ್ಡ್ ಮತ್ತು ಬೀದಿ ರೋಗಗಳು ಯಾವುದರಿಂದ ಹರಡುತ್ತವೆ? ಆಪ್ಷನ್ ನಂಬರ್ ಎ ವಿಕಿರಣಶೀಲ ಮಾಲಿನ್ಯದ ಕಾರಣ. ಆಪ್ಷನ್ ನಂಬರ್ ಬಿ ಭೂಮಂಡಲದ ಮಾಲಿನ್ಯದಿಂದಾಗಿ. ಆಪ್ಷನ್ ನಂಬರ್ ಸಿ ಜಲ ಮಾಲಿನ್ಯದಿಂದಾಗಿ. ಆಪ್ಷನ್ ನಂಬರ್ ಡಿ ವಾಯು ಮಾಲಿನ್ಯದಿಂದಾಗಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಜಲಮಾಲಿನ್ಯದಿಂದಾಗಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಟೈಫಾಯ್ಡ್ ಮತ್ತು ಬೇದಿ ರೋಗಗಳು ಜಲಮಾಲಿನ್ಯದಿಂದ ಉಂಟಾಗುತ್ತದೆ ಫ್ರೆಂಡ್ಸ್.
ಪ್ರಶ್ನೆ 10. ವಾತಾವರಣದ ಒತ್ತಡವನ್ನು ಬದಲಾವಣೆಯನ್ನು ಹೇಗೆ ಅಳೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಬ್ಯಾರೋಗ್ರಾಫ್ ಮೂಲಕ. ಆಪ್ಷನ್ ನಂಬರ್ ಬಿ ಕ್ರೆಸ್ಕೋಗ್ರಾಫ್ ಮೂಲಕ. ಆಪ್ಷನ್ ನಂಬರ್ ಸಿ ವಾಯುಮಂಡಲದ ಮೂಲಕ. ಆಪ್ಷನ್ ನಂಬರ್ ಡಿ ಸಿಸ್ಮೋಗ್ರಾಫ್ ಮೂಲಕ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬ್ಯಾರೋಗ್ರಾಫ್ ಮೂಲಕ ಅಂತ ಹೇಳ್ಬೋದು ಫ್ರೆಂಡ್ಸ್. ವಾತಾವರಣದಲ್ಲಿರುವ ಒತ್ತಡವನ್ನು ಬ್ಯಾರೋಗ್ರಾಫ್ ಮೂಲಕ ಅಳೆಯಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 11. ಫ್ಲೋರಿಕಲ್ಚರ್ ಅಡಿಯಲ್ಲಿ ಏನನ್ನು ಅಧ್ಯಯನ ಮಾಡಲಾಗುತ್ತದೆ? ಆಪ್ಷನ್ ನಂಬರ್ ಎ ಹಣ್ಣುಗಳು. ಆಪ್ಷನ್ ನಂಬರ್ ಬಿ ಹೂವುಗಳು. ಆಪ್ಷನ್ ನಂಬರ್ ಸಿ ಅರಣ್ಯಗಳು. ಆಪ್ಷನ್ ನಂಬರ್ ಡಿ ತರಕಾರಿಗಳು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹೂವುಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 12. ನಮ್ಮ ರಾಷ್ಟ್ರೀಯ ಲಾಂಛನವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಆಪ್ಷನ್ ನಂಬರ್ ಎ ಸಾಂಚಿಯಲ್ಲಿರುವ ಸ್ತೂಪದಿಂದ. ಆಪ್ಷನ್ ನಂಬರ್ ಬಿ ಗಯಾದಲ್ಲಿನ ಬೌದ್ಧ ಮಠದಿಂದ. ಆಪ್ಷನ್ ನಂಬರ್ ಸಿ ಸಾರನಾಥದಲ್ಲಿರುವ ಅಶೋಕ ಸ್ತಂಭದಿಂದ. ಆಪ್ಷನ್ ನಂಬರ್ ಡಿ ಸಿಂಧು ಕಣಿವೆಯಲ್ಲಿ ಕಂಡುಬರುವ ಅವಶೇಷಗಳಿಂದ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಾರನಾಥದಲ್ಲಿರುವ ಅಶೋಕ ಸ್ತಂಭದಿಂದ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 13. ಯಾವ ನದಿಯು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುತ್ತದೆ? ಆಪ್ಷನ್ ನಂಬರ್ ಎ ಬನಾಸ್ ನದಿ. ಆಪ್ಷನ್ ನಂಬರ್ ಬಿ ಮಾಹಿ ನದಿ. ಆಪ್ಷನ್ ನಂಬರ್ ಸಿ ಚಂಬಲ್ ನದಿ. ಆಪ್ಷನ್ ನಂಬರ್ ಡಿ ಲೂನಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಾಹಿ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ನವಜಾತ ಶಿಶುವಿಗೆ ಎಷ್ಟು ದಿನಗಳ ಒಳಗೆ BCG ಲಸಿಕೆಯನ್ನು ನೀಡಬೇಕು? ಆಪ್ಷನ್ ನಂಬರ್ ಎ 1 ತಿಂಗಳು. ಆಪ್ಷನ್ ನಂಬರ್ ಬಿ 48 ದಿನಗಳು. ಆಪ್ಷನ್ ನಂಬರ್ ಸಿ 7 ದಿನಗಳು. ಆಪ್ಷನ್ ನಂಬರ್ ಡಿ ಜನನದ ನಂತರ ತಕ್ಷಣವೇ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 7 ದಿನಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 15. ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಯಾರು ಯೋಜಿಸಿದ್ದಾರೆ? ಆಪ್ಷನ್ ನಂಬರ್ ಎ ಶೇರ್ ಶಾ ಸೂರಿ. ಆಪ್ಷನ್ ನಂಬರ್ ಬಿ ಲಾರ್ಡ್ ಕರ್ಜನ್. ಆಪ್ಷನ್ ನಂಬರ್ ಸಿ ಚಂದ್ರಗುಪ್ತ. ಆಪ್ಷನ್ ನಂಬರ್ ಡಿ ಅಕ್ಬರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಶೇರ್ ಶಾ ಸೂರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಶೇರ್ ಶಾ ಸೂರಿಯವರು ಯೋಜಿಸಿದ್ದಾರೆ ಫ್ರೆಂಡ್ಸ್.